ನಮಸ್ಕಾರ ರೀ ಬಿಜಾಪುರ ಮಂದಿಗೆ. ನನಗೆ ಇವತ್ತು ಅಡುಗೆ ಮಾಡೋದಕ್ಕೆ ಮೂಡ್ ಇದ್ದಿದ್ದಿಲ್ಲ, ಹಂಗಾಗಿ ಏನ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಿದ್ದೆ. ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಮಾಡೀನಿ ಇವತ್ತ. ನೋಡ್ರಿ ನಮ್ಮ ಅಕ್ಕ ಇದ್ರ ಉಪ್ಪಿನಕಾಯಿ ಹಾಕ್ಯಾರ, ಮಾವಿನ ಹಣ್ಣಿಂದು. ನನಗೆ ಹೊರಗಡೆದಿಂತ್ರ ಇಡ್ಲಿ ವಡ ತಿನ್ನಂಗ ಅನ್ಸತ್ತಿತ್ತು. ಅದಕ್ಕಲ್ಲಿ ನಮ್ಮ ಅಪ್ಪಾಜಿಗೆ ಹೋಗಿ ಹೇಳಿದೆ ತೊಗೊಂಬರ್ತೀನಿ ಅಂತಂದ್ರು. ಅಷ್ಟರಲ್ಲಿ ನಾನು ಅಡುಗೆ ಮಾಡೋದಕ್ಕೆ ನಿಂತೆ. ಇವಾಗ ಬದ್ನಿಕಾಯಿ ಪಲ್ಯ ಮಾಡ್ತಿದ್ದೀನಿ ನೋಡ್ರಿ. ಅಡಿಗೆ ಆದ ಬಳಕೆ ನಮ್ಮ ಅಪ್ಪಾಜಿ ನನ್ನ ಕೈಯಲ್ಲಿ ಏನೋ ತಂದು ಕೊಟ್ರು. ಅದೇ ರೀ ಇಡ್ಲಿ ವಡ ತಂದು ಕೊಟ್ರು ತಿನ್ನೋದಕ್ಕೆ. ನಾಷ್ಟಾ ತಂದ ಬಳಕ ನಾನು ಕೂತ್ಬಿಟ್ಟಿ ನೋಡ್ರಿ. ಫಸ್ಟಿಗೆ ನಾಷ್ಟಾ ತಿನ್ನೋದಕ್ಕೆ ಫಸ್ಟು ಬಾಳಾಗಿತ್ತು, ಹಂಗಾಗಿ ತಡ ಕೂತ್ಬಿಟ್ಟಿನಿ ನಾಷ್ಟಾ ತಿನ್ನೋದಕ್ಕೆ. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ, ಒಂಥರ ಆಗ್ಯದ ನನಗ. ಬಂದ್ ನೋಡಿದ್ರೆ ಎಲ್ರು ಊಟ ಕೂತ್ ಬಿಟ್ಟಿದ್ರು. ನನಗ್ ಕರ್ದೇ ಇಲ್ಲ ನೋಡ್ರಿ, ಹಿಂಗೆ ಊಟ ಮಾಡ್ತಾರ ಅವ್ರು. ಅನ್ನ ಸಾಂಬಾರ್ ಹಾಕೊಂಡು ಊಟ ಕೂತ್ ಬಿಟ್ಟಿದ್ ನೋಡ್ರಿ. ಉಣ್ಬೇಕಾದ್ರೆ ಮ್ಯಾಲ ಏನ್ರಿ ತಿನ್ಕೋತ ಊಟ ಮಾಡ್ತೀನಿ, ಇಲ್ಕ ಊಟ ಹೋಗಲ್ಲ ನನಗ. ಬಂದ್ ನೋಡಿದ್ರೆ ಮ್ಯಾಲ ತಿನ್ನೋದಕ್ಕೆ ಏನೂ ಇರ್ಲಿಲ್ಲ, ಚಿಪ್ಸ್ ಇದ್ದು. ಮಕ್ಕ ಎಲ್ಲಾ ತಿನ್ನು ಖಾಲಿ ಮಾಡ್ಬಿಟ್ಟಿರು ನೋಡ್ರಿ, ಇಷ್ಟೇ ಉಳ್ಸ್ಯಾಳ. ಮತ್ತೆ ಸಾಯಂಕಾಲ ಬಿಸ್ಕಿಟ್ ತಿನ್ಕೋತ ಕೂತಿದೆ. ಮತ್ತೆ ನಾನು ಅಂಗಡಿಗೆ ಹೊಂಟೀನಿ ನೋಡ್ರಿ. ಇವಾಗ ಅಂಗಡಿಗೆ ಹೋಗಿ ಹಾಲಿನ ಪ್ಯಾಕೆಟ್ ತಂದು ಕೊಟ್ಟ ಬಳಕ ಪೈಸಾ ಮಾಡ್ಯಾರ ನೋಡ್ರಿ ನಮ್ಮ ಮನೆಯಲ್ಲಿ. ಇವಾಗ ಪೈಸಾ ತಿನ್ನತ್ತೀನಿ. ಟೇಸ್ಟ್ ಅಂತೂ ಮಸ್ತ್ ಆಗ್ಯದ.